ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ನವೀನ್ ಹೊಸ ಸ್ಟಾಕ್ ತರಿಸಿದ್ದಾರೆ. ಸೊ ಫ್ರೆಂಡ್ಸ್, ಒಂದಷ್ಟು ಹೊಸ ಸ್ಟಾಕ್ನ ತರಿಸಿದ್ದಾರೆ, ಅದನ್ನೇ ಓಪನ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಈಗ ನಾಳೆ ನಮ್ಮ ಅಮ್ಮನ ಮನೆ ಪಕ್ಷ ಇರೋದ್ರಿಂದ ಅಮ್ಮ ಅಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆ ಮೆಟ್ಲು ಸ್ಟೆಪ್ಸ್ ಎಲ್ಲ ತೊಳೆಯೋದು ಮತ್ತು ಮನೆ ಕ್ಲೀನ್ ಮಾಡೋದು, ಏನೇ ಆಗಲಿ ಪಿತೃಪಕ್ಷ ಅಂತಂದರೆ ಮಡಿಯಿಂದ ಎಲ್ಲ ಮಾಡಬೇಕಲ್ವ. ಸೊ ಹಾಗಾಗಿ ಅಮ್ಮ ಫುಲ್ ಬ್ಯುಸಿ. ನಮ್ಮದು ಲಾಸ್ಟ್ ವೀಕೇನೆ ಆಯಿತು. ಈಗ ಅಮ್ಮನ ಮನೆ ನಾಳೆ ಇದೆ, ಅದಕ್ಕೆ ಅಮ್ಮ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಆರ್ಯ ಮಲ್ಕೊಂಡಿದ್ದಾನೆ. ಈಗ ನವೀನ್ ಅವ್ರು ಸ್ಟಾಕ್ ತಂದಿದ್ದಾರಲ್ಲ, ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಆ್ಯಂಡ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸು ಮತ್ತು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತರಿಸಿದ್ದಾರೆ. ಸಕ್ಕತ್ತಾಗಿದೆ. ನಾನು ಆಲ್ರೆಡಿ ಅದು ಸೆಲೆಕ್ಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ನನಗೆ ಕೇಳೋದು. ನಾನು ನಮ್ಮ ಅಕ್ಕ ಇಬ್ಬರು ಸೇರ್ಕೊಂಡು ಸೆಲೆಕ್ಟ್ ಮಾಡಿದ್ದೀವಿ. ಬಂದಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ತೋರಿಸ್ತಾರೆ ಪ್ರೈಸ್ ಎಲ್ಲ ಎಷ್ಟಿರುತ್ತೆ ಏನು ಅಂತ ಅಂದ್ಬಿಟ್ಟು, ಅದನ್ನು ಶೇರ್ ಮಾಡ್ತಾರೆ. ಮತ್ತು ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ನು ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಎಸ್, ಬನ್ನಿ ನೋಡೋಣ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಅಂತ. ಫ್ಯಾನ್ ಹಾಕೊಂಡ್ರೆ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ನವೀನ್, ಅದು ಸೌಂಡಿಗೆ. ಅಂದರೆ ಲೈಟ್ಸ್ ಹಾಕೊಳ್ಳೋದ್ರಿಂದ ಏನಾಗ್ಬಿಡುತ್ತೆ ಅಂತ ಅಂದರೆ ಫುಲ್ ಶೆಕೆ ಆಗಿಬಿಡುತ್ತೆ ಲೈಟ್ಸಿಂದ. ಹಾಗಾಗಿ ಅವ್ರು ಫ್ಯಾನ್ ಹಾಕೊಂಡಿದ್ದಾರೆ. ಅದು ಸ್ವಲ್ಪ ಕಮ್ಮಿ ಮಾಡಿಲ್ಲ ಅಂದರೆ ಸೌಂಡ್ ಆದರೂ ಮೈಕ್ ಆದರೂ ಹಾಕೊಬೇಕಿತ್ತು. ಅದೇನಾಗ್ಬಿಡುತ್ತೆ, ಒಂಥರ ಡಿಸ್ಟರ್ಬ್ ಆಗ್ತಾ ಇರುತ್ತೆ ನೋಡೋರಿಗೆ. ಓಕೆ, ತೋರಿಸ್ತೀನಿ. ಎಸ್, ಏನೆಲ್ಲ ಕಲೆಕ್ಷನ್ಸ್ ಇದೆ ತೋರಿಸಿ ನಮಗೆ. ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಪ್ಯಾಟರ್ನ್ ಯಾವ ಥರ ಬರುತ್ತೆ ಅದು? ಓಪನ್ ಮಾಡಿ. ಕ್ವಾಲಿಟಿ ಅಂತೂ ಮಸ್ತ್ ಇದೆ. ಫುಲ್ ಈ ಥರ ಲೈನ್ಸಲ್ಲಿ ಬರುತ್ತಲ್ಲ. ಓಕೆ, ಇದೊಂಥರ ಮರೂನ್ ಕಲರ್. ಇದು ಬ್ಲೌಸ್ ಪಲ್ಲು. ಬ್ಲೌಸ್ ಸೇಮ್ ರನ್ನಿಂಗ್ ಬ್ಲೌಸ್ ಬರುತ್ತೆ. ಪಲ್ಲು ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಇದೆ. ಆ ಕಲರ್ಸ್ನು ತೋರಿಸ್ತಾರೆ. ಯಪ್ಪ, ಅದು ಆರೆಂಜ್ ಸ್ಯಾರಿ ಏನು ಹಾಕಿದ್ರಲ್ಲ ನವೀನ್, ಅದು 3D ಪ್ಯಾಟ್ರನಲ್ಲಿ ಎಷ್ಟು ಜನ ಕಲರ್ ಕಾಂಬಿನೇಷನ್ ಇಷ್ಟಪಟ್ಟರು. ಆ್ಯಂಡ್ ತಂದಿದ್ದು ಒಂದು ಸ್ಯಾರಿನೂ ಇಲ್ಲ ಫ್ರೆಂಡ್ಸ್, ಎಲ್ಲ ಕೂಡ ಸೋಲ್ಡ್ ಔಟ್ ಆಯಿತು. ಈಗ ಮತ್ತೆ ಇನ್ನೊಂದು ಸಲ ರೀಸ್ಟಾಕ್ ಮಾಡಲಿಕ್ಕೆ ಯೋಚನೆ ಮಾಡಿದ್ದಾರೆ. ಅದು ಬಂದಿದ ತಕ್ಷಣ ಮತ್ತೆ ರೀಸ್ಟಾಕ್ ಅಂತ ಹಾಕ್ತಾರೆ. ಕಲರ್ಸ್ ತೋರಿಸ್ಬಿಡಿ ಇದರಲ್ಲಿ ಯಾವ್ಯಾವ ಕಲರ್ಸ್ ಇದೆ ಅಂತ ಅಂದ್ಬಿಟ್ಟು. ಈಗ ಅದು ಮರೂನ್ ಕಲರ್ ಬರುತ್ತೆ, ಜೊತೆಗೆ ಪಿಂಕ್ ಇದೆ ಆ್ಯಂಡ್ ರಾಯಲ್ ಬ್ಲೂ. ಯಾವಾಗಲೂ ಈ ಕಲರ್ಗಂತೂ ಸದ್ಯ ಇದು ಟ್ರೆಂಡ್ ಆದಾಗ್ಲಿಂದ ಫುಲ್ ಡಿಮ್ಯಾಂಡ್ ಇದೆ. ಇದೊಂಥರ ಗ್ರೀನ್, ಅದೊಂಥರ ಬ್ಲೂಯಿಶ್ ಗ್ರೀನ್. ಅದು ಇದು ಸ್ಕೈ ಬ್ಲೂ. ಈ ಕಲರು ಯೂಶಲಿ ಒಂಥರ ಚೆನ್ನಾಗಿರುತ್ತೆ. ಹಾಂ, ಈ ಸ್ಯಾರಿಲಿ ಇದು ಬಾರ್ಡರ್ ಡಿಸೈನ್ ಈ ಥರ ಬರುತ್ತೆ. ಪರ್ಪಲ್. ಹೆಂಗಿದೆ ನವೀನ್ ರೆಸ್ಪಾನ್ಸು? ತುಂಬ ಚೆನ್ನಾಗಿದೆ, ರೆಸ್ಪಾನ್ಸ್ ಇದೆ. ಹಾನೆಸ್ಟ್ ಆಗಿ ಹೇಳಿ, ನಿಜ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾವು ಪ್ಯಾಕಿಂಗ್ದು ಎಲ್ಲ ವಿಡಿಯೋ ಎಲ್ಲ ಹಾಕಿಲ್ಲ ನೋಡಿ. ಇದರಲ್ಲಿ ಇಷ್ಟು ಕಲರ್ಸ್ ಇದೆ, ಇಷ್ಟೊಂದು ಕಲರ್ಸ್ ಇದೆಯಲ್ಲ ನವೀನ್. ನೋಡಿ, ಒಂಥರ ಪೀಚ್ ಕಲರ್ ಮತ್ತೆ ತುಂಬಾ ರಿಚ್ ಆಗಿದೆ. ಒಂಥರ ಮೈಸೂರು ಸಿಲ್ಕ್ ಕ್ವಾಲಿಟಿಲಂತೂ ಯಾವುದೇ ತರ ಕಾಂಪ್ರಮೈಸ್ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ತುಂಬಾ ಪ್ರೀಮಿಯಂ ಕ್ವಾಲಿಟಿ. ನೀವು ನೋಡ್ತಿರ್ಬೋದು, ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ತರಾನೇ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಅಂಡ್ ಇದು ಬಂದು ರೆಡ್. ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ, ಚೆನ್ನಾಗಿದೆ. ಪ್ರೈಸ್ ಎಷ್ಟು ಇದ್ರದ್ದು? ಇದು ಬಂದು 1400 ರೂಪೀಸ್. ವಾವ್, ನವೀನಾಗ್ಲೇ ಹೇಳ್ತಾ ಇದ್ರು ಹೋಲ್ಸೇಲ್ಗೂ ಕೂಡ ಕೊಡ್ತಾರಂತೆ. ಯಾವುದೇ ಕಲರ್ ಎಷ್ಟು ಪೀಸ್ ಆದ್ರೂ ಡೈ ಮಾಡಿಸ್ಕೊಡ್ತೀರಾ? ಓಕೆ. ಇದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಹೋಲ್ಸೇಲರ್ಸ್ ಕೆಲವ್ರು ಕೇಳ್ತಾ ಇರ್ತೀರಾ, ನಾವು ಸ್ಯಾರಿ ಬಿಸ್ನೆಸ್ ಮಾಡಬೇಕು, ಸ್ಯಾರಿ ಎಲ್ಲಿಂದ ತರೋದು ಅಂತೆಲ್ಲ ಕೇಳ್ತಾ ಇರ್ತೀರಾ. ನೀವೇನಾದ್ರು ಸ್ಯಾರಿ ಬಿಸ್ನೆಸ್ ಮಾಡ್ಬೇಕಂದ್ರೆ ನೀವು ಡೈರೆಕ್ಟಾಗಿ ನವೀನ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ನಿಮಗೆ ಹೋಲ್ಸೇಲಲ್ಲಿ ಕೂಡ ಸ್ಯಾರೀಸ್ನ ಕೊಡ್ತಾರೆ. ಸೊ ಪರ್ಟಿಕ್ಯುಲರ್ ಆಗಿ ನೀವು ಇದೇ ಕಲರ್ ಬೇಕು ಅಂತಂದರೆ, ನೀವು ಇದನ್ನೇ ಒಂದು 50 ಪೀಸ್ ಬೇಕು ಅಂತಂದರೆ ಅದನ್ನು ಡೈ ಮಾಡಿಸ್ಕೊಡ್ತಾರೆ. ಸೊ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ. ನನಗೆ ಏನು 13 ಕಲರ್ ತರಿಸಿದ್ದೀನಿ, ಇದರಲ್ಲಿ ನೀವು ಎಷ್ಟು ಪೀಸ್ ಬೇಕಾದರೂ ನಾನು ತರಿಸ್ಕೊಡ್ತೀನಿ. ಓಕೆ, ಸರಿ. ಇನ್ಯಾವ ಕಲೆಕ್ಷನ್ಸ್ ಇದೆ? ಇನ್ನೂ ಕಲೆಕ್ಷನ್ಸ್ ಇದೆ. ಇದು ಜಾರ್ಜೆಟ್ ಸ್ಯಾರಿ. ವಾವ್, ಈ ಪಿಂಕ್ ಆ್ಯಂಡ್ ಏನು ಜಾರ್ಜೆಟ್ ಅಂತ ತರಿಸಿದ್ದೀನಿ. ಅದು ಎಸ್ ಕಲರ್ಸ್ 1499 ರೂಪೀಸ್. ಇದು 1499. ಇದಂತೂ ಎಷ್ಟು ರಿಚ್ ಆಗಿರುತ್ತೆ. ಒಂದಕ್ಕೊಂದು ಕಲರ್
ತುಂಬ ಡಿಫ್ರೆಂಟ್ ಆಗಿದೆ. ಇನ್ಯಾವ್ಯಾವ ಕಲರ್ಸ್ ಇದೆ ತೋರಿಸಿ. ಯಾವಾಗ ಬಂತಿದ್ದು ಸ್ಟಾಕು? ಇದು ಈಗ ಮಧ್ಯಾಹ್ನ ಬಂತು. ಚೆನ್ನಾಗಿತ್ತು ನೋಡಿ. ಹೇಗಿದೆ? ನನಗೆ ಆ್ಯಕ್ಚುಲಿ ಇದನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಕೇಳಿದ್ರಿ ಫಸ್ಟ್ ತೋರಿಸಿದ್ರಲ್ಲ, ಅದು ಈ ಪ್ಯಾಟ್ರನ್ದು ನಂಗೆ ತೋರಿಸಿರ್ಲಿಲ್ಲ. ನೀನು ಅಕ್ಕ ಸೇರ್ಕೊಂಡು ಬುಕ್ ಮಾಡಿರೋದು ಅಲ್ವಾ? ಕಲರ್ ಕಾಂಬಿನೇಷನ್ ನನಗೆ ಇದ್ರಲ್ಲಿ ಒಂದು ಸ್ಯಾರಿ ಫಿಕ್ಸ್. ಎಲ್ಲ ಚೆನ್ನಾಗೈತೆ ನವೀನ್ ಕಲರು. ಸೂಪರ್. ಇದೆಲ್ಲ ಫೋಟೋಸ್ ತೆಗ್ದು ಈಗ ಓಪನ್ ಮಾಡಿರೋದಲ್ವಾ? ಆಲ್ರೆಡಿ ಬುಕ್ ಆಗಿದೆಯಾ ಇದು? ಫೋಟೋ ಶೇರ್ ಮಾಡಿದ್ರಾ? ನೋಡು, ಓ ಅದ್ರಲ್ಲೇನೆ ಅಂದ್ರೆ ಕಾಂಟ್ರಾಸ್ಟ್ ಬೇರೆ ಬೇರೆ ತರ ಇದೆ ನೋಡಿ. ಇದು ಸೇಮ್ ಬಾರ್ಡರ್ ಕಲರ್ ಮತ್ತೆ ಬಾಡಿ ಆಫ್ ದ ಸ್ಯಾರಿ ಕಲರ್ ಎರಡು ಇದೆ. ಇಷ್ಟೇನಾ? ಓಕೆ. ಇದ್ರಲ್ಲೇ ಸುಮಾರು ಕಲರ್ಸ್ ಇದೆ ನೋಡಿ. ಚೆನ್ನಾಗೈತೆ ನೋಡಿ. ಇದು ಯಾರೋ ಬರ್ತೀನಿ ಅಂದ್ರಲ್ಲ, ಮನೆ ಹತ್ರ ಬರ್ತೀನಿ ಅಂದ್ರಲ್ಲ, ಬರ್ತಾ ಇದ್ದಾರ? ಮನೆ ಹತ್ರ ಬರ್ತೀವಿ ಅಂತ ಹೇಳಿದ್ರು. ಅಲ್ಲ, ಕಾಲ್ ಮಾಡಿ ಅವ್ರಿಗೆ ಎಷ್ಟೊತ್ತಿಗೆ ಬರ್ತಾರೆ, ನಾವು ಹೊರಗಡೆ ಹೋಗೋದಿದೆ ಅಂದ್ಬಿಟ್ಟು ಕಾಲ್ ಮಾಡಿ. ಬಾ ಮೇಡಮ್ ಬರ್ತಾ ಇದ್ದೀರಾ? ನಾವು ಹೊರಗಡೆ ಹೋಗೋದಿದೆ. ಇಷ್ಟು ಕಲರ್ಸ್ ಇದೆ, ಸಕ್ಕದಾಗಿದೆ. ಈ ನೆವಿ ಬ್ಲೂ ಆ್ಯಂಡ್ ಪಿಂಕ್ ಒಂಥರ ಚೆನ್ನಾಗಿದೆ. ಎಲ್ಲ ಸೌಂಡ್ ಆಗ್ತಿದೆ. ಶೀತ ಯಾಕಾಯ್ತು ಮಗ್ದಿ ನಿಂಗೆ? ಬಾ ಅಲ್ಲಿ ಈ ಕಡೆ ಸೋಫಾ ಮೇಲೆ ಕುತ್ಕೊಂಬ. ಬರ್ತಿದ್ದೀರಾ? ಯಾವ ಮನೆ ಹತ್ರ ಹೇಳಿ? ನಮ್ದು ಹೊಸ ಇದ್ಬಿಡ್ತೀಯ ಈ ಕಡೆ ಬಾ. ಸೊ ನಮ್ಮ ಲೇಔಟ್ ಅವರೇನೆ ನವೀನ್ ಕಾಂಟ್ಯಾಕ್ಟಲ್ಲಿ ಇದ್ದರು. ಸೊ ಅವರು ಈ ಥರ ಫೋಟೋ ನೋಡಿಬಿಟ್ಟು ವಾಟ್ಸಪ್ಪಲ್ಲಿ ಸ್ಯಾರಿ ಬೈ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಹತ್ತನ ಕರ್ಕೊಂಡು ಬಂದಿದ್ದರು. ಸೊ ಆಂಟಿ ನೋಡ್ತಾ ಇದ್ದಾರೆ ಸ್ಯಾರಿನ. ಇನ್ನೂ ಕಲೆಕ್ಷನ್ಸ್ ಎಲ್ಲ ಬರೋದಿದೆ. ಈಗ ಹೊಸ ಸ್ಟಾಕ್ ಬಂದಿದೆ. ನಾನು ಹೇಳಿದ್ನಲ್ಲ, ಹಿಂದಿನ ದಿನ ನೈಟ್ ಏನು ವಿಡಿಯೋ ಮಾಡಾಕ್ತೀವಿ ಅದಷ್ಟು ಬೆಳಗ್ಗೆ ಅಷ್ಟರಲ್ಲಿ ಬುಕ್ಕಿಂಗ್ ಆಗಿರುತ್ತೆ. ಸೊ ರೆಸ್ಪಾನ್ಸ್ ನೋಡಿಕೊಂಡು ಸ್ಟಾಕ್ನ ತರಿಸ್ತಾ ಇದ್ದಾರೆ ನವೀನ್. ಈಗ ಅವರು ಸ್ಯಾರೀಸ್ನ ನೋಡ್ತಾ ಇದ್ದಾರೆ. ಪರ್ಟಿಕ್ಯುಲರಾಗಿ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ರು. ಒಂದು ಜಾರ್ಜೆಟ್ ಸ್ಯಾರಿನ, ಅದು ಬಂದು ಯೆಲ್ಲೋ ಆ್ಯಂಡ್ ಮರೂನ್ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿತ್ತು. ನವೀನ್ ಏನು ಅನಿಸ್ತು? ಫಸ್ಟ್ ಆಫ್ಲೈನ್ ಕಸ್ಟಮರ್ ನಮಗೆ ಇವತ್ತು ಬಂದಿದ್ದು. ತುಂಬ ಖುಷಿ ಆಯಿತು. ಬಂದು ಪ್ಲೇಸ್ ಮಾಡಿಬಿಟ್ಟು ಹೋದ್ರೆ ಒಳ್ಳೇದಾಗಲಿ. ಹೀಗೆ ಸ್ಟಾಕ್ ಬಂದಾಗೆಲ್ಲ ನಮ್ಗೆ ಹೇಳಿ, ನಾವು ಬಂದು ತೊಗೊಂಡು ಹೋಗ್ತೀವಿ. ಜೊತೆಗೆ ನಮ್ಮ ನೈಬರ್ಸ್ಗೆಲ್ಲ ಹೇಳ್ತೀವಿ ಬಂದು ತಗೊಳ್ಳೋದಕ್ಕೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಆಕ್ಚುಲಿ ಇನ್ನೂ ಸ್ಟಾಕ್ಸ್ ಇದ್ರೆ ಅವ್ರು ಇನ್ನೂ ನೋಡ್ತಾ ಇದ್ರು. ಬಟ್ ನಾವೇನಂತ ಅಂದ್ರೆ ನಮ್ಮ ಅಕ್ಕನ ಮನೆ ಮತ್ತೆ ಇಲ್ಲಿ ಎರಡೂ ಕಡೆ ಇರುತ್ತೆ ಸ್ಟಾಕ್. ಅಲ್ಲಿ ಓಡಾಡ್ತಾ ಇರುತ್ತೆ, ಅಲ್ಲಿ ಬಂದಾಗ ಒಂದಷ್ಟು ಸ್ಟಾಕ್ ಅವ್ರ ಮನೆಗೆ ಬರುತ್ತೆ, ಇನ್ನೊಂದಷ್ಟು ಸ್ಟಾಕ್ ನಮ್ಮ ಮನೆಗೆ ಬರುತ್ತೆ. ಸೊ ನಾವು ಆದಷ್ಟು ಬೇಗ ನಮ್ಮ ಅಕ್ಕ ಈ ಕಡೆಗೆ ಮನೆಗೆ ಮಾಡ್ಕೊಂಡು ಬಂದ್ರೆ ನಮ್ಗೆ ಈಸಿ ಆಗುತ್ತೆ ಇಬ್ರು ಒಂದೇ ಕಡೆ ಮಾಡೋದಕ್ಕೆ. ಸೌರ ಕಲೆಕ್ಷನ್ ಶುರು ಮಾಡಿದಾಗ ನಮ್ದು ಇದೇ ಬಿಲ್ಡಿಂಗು ಇದು RCC ನಡೀತಾ ಇತ್ತು, ಮೌಲ್ಟ್ ನಡೀತಾ ಇತ್ತು. ನಾವು ಸೌರ ಕಲೆಕ್ಷನ್ ಓಪನ್ ಮಾಡಿದಾಗ, ಈಗ ನಾವು ಗೃಹ ಪ್ರವೇಶ ಮಾಡಿ 1 ವರ್ಷ ಆಗಿದೆ. ಸೊ ಅವಾಗ್ಲೇ ನಾವು ಇಷ್ಟು ದೊಡ್ಡದಾಗಿ ಮಾಡ್ಬೋದಿತ್ತು. ಬಟ್ ಮನೆ ಕಟ್ಟಬೇಕಾದ್ರೆ ನಿಮ್ಗೆ ಗೊತ್ತು ಎಷ್ಟು ಕೆಲಸ ಇರುತ್ತೆ ಅಂತ. ಹಾಗಾಗಿ ನವೀನ್ ಇದನ್ನ ಸ್ವಲ್ಪ ವೇಟ್ ಮಾಡೋಣ ಅಂತ ಇದ್ ಮಾಡಿದ್ರು. ಸೊ ಯಾವಾಗ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇತ್ತು. ಇನ್ನೊಂದೇನಪ್ಪ ಅಂದ್ರೆ ನಾವು ಯಾವುದೇ ಬಿಸ್ನೆಸ್ ಆದ್ರೂ ನಾವು ಊರಿಗಿಂತ ಮುಂಚೆನೆ ಯೋಚನೆ ಮಾಡಿರ್ತೀವಿ. ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸೊ ಇದನ್ನು ಸ್ಯಾರಿ ಬಿಸ್ನೆಸ್ ನಾವು 2 ವರ್ಷದ ಹಿಂದೆನೆ ಕಾನ್ಸೆಪ್ಟ್ ಇತ್ತು. ಸೊ ನಮ್ದೆಲ್ಲ ಸ್ವಲ್ಪ ನಮ್ದು ಒಂದೇ ಬಿಸ್ನೆಸ್ ಅಂತ ಅಲ್ವಲ್ಲ, ನಾವೇನು ಒಂದೇ ಮಾಡೋದಲ್ಲ ನಮ್ದು. ಆಮೇಲೆ ಬರೀ ಇದು ಅಂತಲ್ಲ, ಜೊತೆಗೆ ಕೆಲಸ, ರಿಯಲ್ ಎಸ್ಟೇಟ್ ಅಂಡ್ ಕನ್ಸ್ಟ್ರಕ್ಷನ್ ಇದನ್ನ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡು ಒಂದೇ ಬಿಸ್ನೆಸ್ ಅಂತಲ್ಲ. ಮನುಷ್ಯ ಬದುಕೋದಕ್ಕೆ 100 ದಾರಿಗಳಿದೆ, 100 ಬಿಸ್ನೆಸ್ ಮಾಡ್ಬೋದು. ಕೊಟ್ಟಾಗ ಅದೇನೋ ಬಂದಾಗ ಇಗದೇನೆ, ಸೊ ಕಳ್ಕೊಂಡಾಗ ಕುಗ್ಗದೆ ಒಂದೇ ರೀತಿ ಇರಬೇಕು. ಹೌದು, ಜೀವನದಲ್ಲಿ ಎಲ್ಲಾನು ಕೂಡ ಫೇಸ್ ಮಾಡ್ಕೊಂಡು ಬಂದಿದೀವಿ ನಾವು. 0 ಇಂದ ಲೈಫ್ ಸ್ಟಾರ್ಟ್ ಮಾಡಿದ್ದು, ಬಾಯಲ್ಲಿ ಇಟ್ಕೊಂಡು ಬಂದಿಲ್ಲ. ಸೊ ಮತ್ ಇನ್ನೊಂದೇನಂತ ಅಂದ್ರೆ, ನಾವ್ ಅನ್ಕೊಂಡಂಗೆಲ್ಲ ನಮ್ ಲೈಫಲ್ಲಿ ಸಿಕ್ಕಿದ್ರು ಕೂಡ ಇದುವರೆಗೂ ಮದ ಅನ್ನೋದು ತಲೆಗತ್ತಿಲ್ಲ ನಮ್ಗೆ. ನಾನು ನಂದು ಅನ್ನೋದು ಅದು ಬಂದಿಲ್ಲ. ಏನು ಗೊತ್ತಾ, ನೋಡ್ ಅದು ನಮ್ ವ್ಯೂವರ್ಸೇ ಹೇಳ್ತಾರೆ, ನೀವು ಡೌನ್ ಟು ಅರ್ತ್ ಆಗಿದ್ರೆ. ನಾವ್ ಹೇಳ್ಕೊಳ್ಳೋದಲ್ಲ, ಅದು
ಈಗ ನಾವು ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಸೊ ಒಂದೇ ತರ ಇರ್ಬೇಕು ಮನುಷ್ಯ, ತಲೆ ತೂಗಬಾರ್ದು ಅನ್ನೋದು ನಮ್ಮ ಪಾಲಿಸಿ. ಅದು ನಮ್ಮ ಅವತ್ತಿಂದ ನಾವು ಇದನ್ನೇ ಮಾಡ್ಕೊ ಬಂದಿದ್ದೀವಿ. ಭಗವಂತನೇ ಹೇಳ್ತಾನೆ. ಅದೇನೋ ತಿಂಗಳು ಏನೋ ಆಯ್ತಪ್ಪ ಗಾದೆ. ಸೊ ನವೀನ್ ಹ್ಯಾಪಿ ಆಗಿದ್ದಾರೆ. ಮತ್ತೆ ಅವ್ರ ಪಾಲಿಸಿ ನನ್ಗೆ ಯಾವಾಗ್ಲೂ ನವೀನ್ ಹೇಳ್ತಾ ಇರ್ತಾರೆ, ರಮ್ಯಾ ಯಾವಾಗ್ಲೂ ಒಂದೇ ತರ ಇರ್ಬೇಕು ನಾವು. ನಮ್ಮ ಹತ್ರ ಇದ್ದಾಗ ತುಂಬಾ ಖುಷಿಯಾಗಿದ್ದು, ನಾವು ಮನಃಶಾಂತಿನೂ ಅಷ್ಟೇ ಇದ್ದಾಗ, ಆಬ್ವಿಯಸ್ಲಿ ಮನುಷ್ಯಂದು ಸಹಜ ಗುಣ, ಇದ್ದಾಗ ಖುಷಿಯಾಗಿರ್ತೀವಿ. ನಮ್ಮ ಹತ್ರ ಇಲ್ದೇ ಇದ್ದಾಗ ಇಲ್ಲ ಇಲ್ಲ ಅಂತ ದುಃಖ ಪಡ್ತೀವಿ. ಅದಲ್ಲ, ಇದ್ದಾಗ ಹಿಗ್ಗದೆ, ಇಲ್ದೇ ಇದ್ದಾಗ ಕುಗ್ಗದೆ ಜೀವನ ಮಾಡ್ಬೇಕು. ಯಾವಾಗ್ಲೂ ಒಂದೇ ತರ ಇದ್ರೆ ನಾವು ಜೀವನದಲ್ಲಿ ಏನಾದ್ರೂ ಸಾಧಿಸಬಹುದು. ಸೊ ಇವತ್ತು ಏನೋ ಬಂದ್ಬಿಟ್ಟಿದೆ ಅಥವಾ ಏನೋ ಆಗ್ಬಿಟ್ಟಿದೆ ಅನ್ನೋದು ಇಲ್ಲ, ಅಥವಾ ಇಲ್ಲದೆ ಇದ್ದಾಗ್ಲೂ ಅಷ್ಟೇ ನಾವು ಅಷ್ಟೊಂದು ಒಂದಿನ ಒಳ್ಳೇದಾಗುತ್ತೆ ಈ ಹೋಪ್ಸ್ ಇರಬೇಕು ಮನುಷ್ಯನ್ಗೆ ಅಷ್ಟೇ. ನೀವು ಯಾರಾದ್ರೂ ಸಣ್ಣದಾಗಿ ಏನಾದ್ರೂ ಮಾಡ್ತಾ ಇದ್ದೀರಾ, ಸ್ಟಾರ್ಟ್ ಮಾಡಿ. ಒಂದಲ್ಲ ಒಂದಿನ ಅದು ನಿಮ್ಗೆ, ನೀವು ಒಳ್ಳೆ ರೀತಿಯಿಂದ ಇದ್ರೆ ನಿಜವಾಗ್ಲೂ ಸಕ್ಸಸ್ ಸಿಗುತ್ತೆ. ಅದು ಅದರಲ್ಲಂತೂ ಡೌಟ್ ಇಲ್ಲ. ಈಗ ಅವರು ತಗೊಂಡೋದ್ರು. ಈಗ ಇದೆಲ್ಲ ವಿಡಿಯೋ ಶೂಟ್ ಮಾಡೋದಿತ್ತು. ನವೀನ್ಗೆ ನಾನು ವಿಡಿಯೋಸ್ ಎಲ್ಲ ಮಾಡಿಕೊಟ್ಟೆ. ಆಲ್ಮೋಸ್ಟ್ ಈಗ ಇವತ್ತು ವಿಡಿಯೋ ಶೂಟ್ ಮಾಡ್ತೀವಿ ಅಂತಂದ್ರೆ ಮಾರ್ನಿಂಗ್ ಅಷ್ಟರಲ್ಲಿ ಆಲ್ಮೋಸ್ಟ್ ಸ್ಯಾರೀಸ್ ಬುಕ್ ಆಗುತ್ತೆ. ಅದನ್ನ ಬೆಳಿಗ್ಗೆನೆ ಡಿಸ್ಪ್ಯಾಚ್ ಮಾಡ್ಬಿಡ್ತಾರೆ. ಯಾಕಂದ್ರೆ 2 ರಿಂದ 3 ದಿನದ ಒಳಗಡೆ ತಲುಪಿಸ್ಬೇಕು ಅನ್ನೋದು ನವೀನ್ ಇಂಟೆನ್ಷನ್. ಸೊ ಒಂದೇ ಸ್ಟಾಕ್ನೆಲ್ಲ 1-2-3 ದಿನ ಒಟ್ಟಿಗೆ ಇಟ್ಕೊಳ್ಳೋದು, ಅಥವಾ 1-2 ದಿನದನ್ನ ಒಟ್ಟಿಗೆ ಆ ಥರ ಎಲ್ಲ ಮಾಡೋದು ಬೇಡ. ಇವತ್ತು ನೈಟ್ ಬುಕ್ ಆಯ್ತು ಅಂದ್ರೆ ಮಾರ್ನಿಂಗ್ ಅವ್ರಿಗೆ ತಲುಪಿಸ್ಬಿಡೋಣ, ಮಾರ್ನಿಂಗ್ ಬುಕ್ ಆಯ್ತು ಅಂತಂದ್ರೆ ಈವ್ನಿಂಗ್ ಕೊಟ್ಬಿಡೋಣ. ಈ ಥರ ಮೈಂಡ್ಸೆಟ್ ಅಲ್ಲಿ ಮಾಡ್ತಿರ್ತಾರೆ. ಸೊ ಈಗ ಆರ್ಯ ಇನ್ನೇನು ಎದ್ಬಿಡ್ತಾನೆ. ಈಗ ನಾನು ಈ ವ್ಲಾಗ್ನ, ಇದೊಂದು ಪುಟ್ಟ ವ್ಲಾಗ್ ಎಂಡ್ ಮಾಡ್ಬಿಡ್ತೀನಿ.